ನಮಸ್ಕಾರ. ಇದು ಗ್ಯಾರಂಟಿ ನ್ಯೂಸ್‌ನ ತುಂಬಾನೇ ಸ್ಪೆಷಲ್ ಇಂಟರ್ವ್ಯೂ. ಯಾಕಂದ್ರೆ ಈಗ ನನ್ನ ಜೊತೆ ಇರುವಂತಹ ವ್ಯಕ್ತಿ ಕರ್ನಾಟಕದಲ್ಲಿ ವರ್ಲ್ಡ್ ಫೇಮಸ್ ವೈರಲ್ ಸ್ಟಾರ್, ಟ್ರೆಂಡಿಂಗ್ ಸ್ಟಾರ್. ಇಟ್ ಈಸ್ ನನ್ ಅದರ್ ದೆನ್ ಬಿಗ್ ಬಾಸ್ ಸೀಸನ್ 12 ಟ್ರೋಫಿ ವಿನ್ನರ್, ಶೋ ಮ್ಯಾನ್ ಗಿಲ್ಲಿ ನಟರಾಜ್. ಗಿಲ್ಲಿ ಗಿಲ್ಲಿ ನಟ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನೀವು ಹೇಗಿದ್ದೀರಾ ಅಂತ ನಾನು ಕೇಳೋದೇ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ನಿಮ್ಮ ಹಿಂದೆನೇ ಇದ್ದಾರೆ. ನೀವು ಎಲ್ಲಿ ಹೋಗ್ತಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ ಅಂತ ನಮಗೆ ಲೈವ್ ಆಗಿ ತೋರಿಸ್ತಾ ಇದ್ದಾರೆ. ಸೊ ಫೇಸ್ಬುಕ್ ಲೈವ್ನಿಂದ ಬಿಗ್ ಬಾಸ್ ವರೆಗೆ ಅಂತ ಹೇಳ್ತಿದ್ವಿ. ಬಟ್ ಇವಾಗ ನಾನು ಹೇಳ್ತಾ ಇದ್ದೀನಿ, ಫೇಸ್ಬುಕ್ ಲೈವ್ನಿಂದ CM ವರೆಗೆ ಹೋಗಿದ್ದೀರಾ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಅದು ಅದೇ ಪ್ರತಿ ಸಲ ಅದೇ ರಿಪೀಟ್ ಆಗ್ಬಿಡ್ತದೆ ಮೇಡಮ್. ಫೇಸ್ಬುಕ್ ಲೈವ್ ನಾನು ಸುಮ್ಮನೆ ಅದು ನನಗೊಬ್ಬರು ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಒಂದು ಕೆಲಸ ಸಿಗಲಿ, ಒಂದು ಒಳ್ಳೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಸಿಗಲಿ, ಸಂಬಳ ಬರುವಂಥ ಕಂಪ್ನಿ ಪ್ರೊಡಕ್ಷನಲ್ಲಿ ಕೆಲಸ ಸಿಗಲಿ ಅಂತ ಸ್ಟಾರ್ಟ್ ಮಾಡೋದು. ಅಂದರೆ ಆ ಡೈಲಾಗು ಅದೆಲ್ಲ ಗುರುತಿಸ್ಬಿಟ್ಟು ರೈಟ್ರಾಗೋ ಇಲ್ಲ ಡೈರೆಕ್ಷನ್ ಕೋ ಡೈರೆಕ್ಟ್ರಾಗೋ ಅಸಿಸ್ಟೆಂಟ್ ಡೈರೆಕ್ಟ್ರಾಗೋ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಅದನ್ನ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬ್ ಕಂಟೆಂಟು ಏನೈತೆ ಅದು ಡೈರೆಕ್ಟರ್ ಆಗಬೇಕು ಅಂತ. ಅದು ಇಲ್ಲಿ ಗಂಟ ಕರ್ಕೊಬಂದ್ಬಿಡ್ತದೆ ಅಂದರೆ ಏನು ಮ್ಯಾಜಿಕ್, ಅದೇನು ಅದು ಅದು ಗೊತ್ತೇ ಆಗೋದಿಲ್ಲ ಮೇಡಮ್. ಅದು ಏನು ನಡೀತದೆ ನನ್ನ ಲೈಫಲ್ಲಿ, ಇದೆಲ್ಲ ನಿಜನಾ ಸುಳ್ಳ? ನಾನು ನಿಜಲ್ಲೂ ಈಗ 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 ಹೆಂಗಾಗ್ಬಿಟ್ಟದೆ ಅಂದರೆ ಹಿಂಗೆ ನಿಂತ್ಕೊಂಡು ಹಿಂಗೇ ನಿಂತ್ಕೊಬಿಡ್ತೀನಿ. ಯಾಕಂದ್ರೆ ಅದೇ ಗುಂಗು, ಅದು ನಿಜನಾ ಸುಳ್ಳು, ಏನಾಗ್ತೈತೆ ಅದು 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 ಅಂದರೆ ಅದು ಲೈವಾಗಿ ನಾನು ಅನುಭವಿಸೋಕ್ಕೂ ಐತಿಲ್ಲ, ಬುಡಕ್ಕೂ ಐತಿಲ್ಲ. ಅಂದ್ರೆ ಇದಿರ್ತದೆ ಗೊತ್ತಾ, ಸಡನ್ನಾಗಿ ಏನೂ ಇಲ್ಲದೆ ಇದ್ದವ್ನು ಎಲ್ಲೋ ಕರ್ಕೋಗಿ, ಈಗ ಎಲ್ಲೋ ಇದ್ದವನ್ನ ಕರ್ಕೊಬಂದ್ಬಿಟ್ಟು ನಿನ್ಗೆ ಅರಮನೆ ಮೇಲೆ ತಂದು ಕೂರಿಸ್ಬಿಟ್ರೆ ಹೆಂಗಿರ್ತದೆ ನೋಡಿ, ಅವನು ಏನು ರಿಯಾಕ್ಟ್ ಮಾಡ್ಬೇಕು ಅವಾಗ? ಕನಸ ನಿಜನಾ ಸುಳ್ಳ ಅಂತ ಮಾತೇ ಬಿಡಲ್ಲ, ಹಂಗೆ ಆಗ್ಬಿಟ್ಟೈತೆ. ಓಕೆ. CM ಮೀಟ್ ಮಾಡಿದ ಒಂದು ಪೋಸ್ಟ್, CM ಅವರು ಪೋಸ್ಟ್ ಮಾಡಿದ ತಕ್ಷಣ ಗಿಲ್ಲಿ ನಟ ಬಿಗ್ ಬಾಸ್ನಿಂದ ರಾಜಕೀಯಕ್ಕೆ ಎಂಟ್ರಿ ಅಂತ. ಯಾಕಂದರೆ ನೀವು ಪ್ರತಿಯೊಂದು ಮೂಮೆಂಟನ್ನು ಇಷ್ಟೊಂದು ಟ್ರೋಲ್ ಮಾಡ್ತಿದ್ದಾರೆ, ಇಷ್ಟೊಂದು ಪಾಪ್ಯುಲರ್ ಮಾಡ್ತಾ ಇದ್ದಾರೆ. ನಿಜವಾಗೂ ರಾಜಕೀಯಕ್ಕೆ ಎಂಟ್ರಿ ಆಗ್ತಿರಲ್ಲ, CM ನೋಡೋಕ್ಕಂತಾನೆ ಹೋಗಿದ್ದ? ಇಲ್ಲ ಇವರು ಸಿದ್ದರಾಮಯ್ಯ ಸಾಹೇಬರು ನೋಡಬೇಕು ಅಂತಲೇ ಹೋಗಿದ್ದು. ರಾಜಕೀಯಕ್ಕೆ ಆ ಥರ ಏನು ಎಂಟ್ರಿ ಇಲ್ಲ ಮೇಡಮ್. ಅದು ಆ ಥರ ಇಂಟೆನ್ಷನೇ ಇಲ್ಲ. ಅಂದರೆ ನೀವು ನನಗೆ ಅದು ಆಶ್ಚರ್ಯ ಐತಾ ಇರೋದು ಅದು. ಈಗೆಲ್ಲ ಯಾವ ಸೀಸನಲ್ಲೂ ಇಷ್ಟು ಅಂದರೆ ರಾಜಕೀಯ ನಾಯಕರುಗಳು ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದು ಒಂದು ರಿಯಾಲಿಟಿ ಶೋ ಒಬ್ಬ ಕಂಟೆಸ್ಟೆಂಟ್ಗೆ ಅವರು ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದು ನಾನು ಎಲ್ಲೂ ನೋಡಿಲ್ಲ. ಹೌದು. ನೀವು ಬಿಗ್ ಬಾಸ್ ವಿನ್ ಆದ ತಕ್ಷಣ ಫಸ್ಟ್ ಟ್ವೀಟ್ ಮಾಡಿದ್ದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು. ಸೊ ಅವರು ವಿಶ್ ಮಾಡಿ ನಿಮಗೆ ವಿಶ್ವಾಸ ಹೇಳಿದ್ರು, ನಿಮ್ಮನ್ನ ವಿಶ್ ಮಾಡಬೇಕು, ನಾನು ಮೀಟ್ ಮಾಡಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ಕಾಲ್ ಬಂದಿದೆ CM ಇಂದ. ಅವರೇ ಕರೆ ಮಾಡಿ ನಿಮ್ಮನ್ನ ಕರ್ಸ್ಕೊಂಡಿದ್ದ CM ಅವರು? ಇಲ್ಲ, ಫಸ್ಟು ಕುಮಾರಣ್ಣ, ಅದು ಗೊತ್ತಾಯ್ತದ ನನಗೆ. ಕುಮಾರಣ್ಣ ಆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕವ್ರೆ ಅಂತ ಸಖತ್ ಖುಷಿ ಆಗ್ಬಿಡ್ತದೆ. ನಾನೇ ಕುಮಾರಣ್ಣ ಅವ್ರು ಹೋಗಿ ಮೀಟ್ ಮಾಡಬೇಕು ಅಂತ ಫಿಕ್ಸ್ ಆಯ್ತೀನಿ. ಅದಾದ್ದು ನೆಕ್ಸ್ಟೇ ಕುಮಾರಣ್ಣ ಅವ್ರ ಕಡೆಯಿಂದ ಫೋನ್ ಬಂದ್ಬಿಟ್ಟು, ಚೆನ್ನಾಗಿ ಮಾಡ್ತಾಯಿದ್ದೀರಾ, ನಮ್ಮ ಹಳ್ಳಿ ಪ್ರತಿಭೆ, ನೀವು ತುಂಬ ಅದ್ಭುತವಾಗಿ ಆಟ ಆಡಿ ಗೆದ್ದಿದ್ದೀರಾ, ನಿಮ್ಗೆ ಒಳ್ಳೇದಾಗಲಿ ಅಂತ ಅವರು ಶುಭ ಹಾರೈಸ್ತಾರೆ. ಅದಾದಮೇಲೆ ನಮ್ಮ DK ಸಾಹೇಬರು ಫೋನ್ ಮಾಡ್ತಾರೆ. ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಸಖತ್ತಾಗಿ ಇದು ಮಾಡಿದ್ದೀರಾ, ಒಳ್ಳೇದಾಗಲಿ ನಿಮಗೂ ಅಂತ ಅವರು ಶುಭ ಹಾರೈಸ್ತಾರೆ.